ಏನು ಕಾಣ್ತಾ ಇದೆಯಲ್ಲ ಇದು ಕಸ ಕಡ್ಡಿ ಅಂತ ಅನ್ಕೋಬೇಡಿ. ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನು ಸುಟ್ಟಾಕ್ಬಿಡ್ತಾರೆ. ಸುಡೋದ್ರಿಂದ ಕ್ರಿಮಿಕೀಟಗಳು ಅವೆಲ್ಲ ಸೂಕ್ಷ್ಮಾಣುಜೀವಿಗಳು ಎಲ್ಲ ಸತ್ತೋಗ್ತಾವೆ. ಅದು ಸಾಯಬಾರ್ದು ಅಂದರೆ ಏನು ಮಾಡ್ತೀವಿ ನಾವು, ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಳಗಡೆ ನೋಡಿ ಮಾಯ್ಚರ್, ಇಲ್ಲಿ ಬನ್ನಿ ತೋರಿಸ್ತೀನಿ, ಜೂಮ್ ಮಾಡಿ ಇಲ್ಲಿ ನೋಡಿ ನೋಡಿ ಗೊಬ್ಬರ ಈ ಥರ ಉತ್ಕೃಷ್ಟವಾಗಿ ಇರುತ್ತೆ. ಇದ್ರ ಕೆಳಗಡೆ ಮಾಯ್ಚರ್ ನೋಡಿ, ನೀರು ಹಂಗೆ ಇದೆ. ಸೊ ಇದಕ್ಕೆ ಒಂದು ಮಲ್ಚಿಂಗ್ ಅಂತ ಹೇಳ್ತೀವಿ ನಾವು. ಡ್ರೈ ಮಲ್ಚಿಂಗ್ ಅಂತಾರ. ಮಲ್ಚಿಂಗ್ನಲ್ಲಿ ಒಂದು 3 ಟೈಪ್ಸ್ ಇದೆ. ಇದಕ್ಕೆ ಡ್ರೈ ಮಲ್ಚಿಂಗ್ ಅಂತ ಅಂದರೆ ನಿರ್ಜೀವ ವಸ್ತುಗಳನ್ನು ಇಲ್ಲಿ ಹಾಕೋದು. ಕೆಲವೊಂದು ಏನಾಗುತ್ತೆ ಇಲ್ಲಿ ನೋಡಿ, ಅದು ಲೈವ್ ಮಲ್ಚಿಂಗ್ ಅಂತ. ಸೊ ಅದು ಮಾಡೋದ್ರಿಂದ ಏನಾಗುತ್ತೆ, ಮಾಯಿಶ್ಚರ್ ಕಂಟೆಂಟ್ ಹಂಗೆ ಹಿಡಿದಿಟ್ಕೊಳ್ಳುತ್ತೆ. ಸೊ ಇದಾಯ್ತಾ. ಇದರಲ್ಲಿ ನೋಡಿ ಉಪ್ಪು ಹಾಕ್ತಿದ್ದೀವಿ ನೋಡಿ. ಉಪ್ಪು ಏನು ಮಾಡುತ್ತೆ ಅಂದರೆ ಎಳ್ನೀರು ಸಿಹಿ ಕೊಡುತ್ತಾ. ಓಕೆ, ಹೌದಾ. ಇದರಲ್ಲಿ ಏನಾಗುತ್ತೆ, ವಾಟ್ರ್ ಒಗರು ಇರಲ್ಲ, ಅದು ಎಲ್ಲ ಸಿಹಿ ಕಂಟೆಂಟ್ನ ಕೊಡೋದ್ರಿಂದ ನಾವು ಏನು ಮಾಡ್ತೀವಿ, ಉಪ್ಪನ್ನ ಹಾಕ್ತೀವಿ. ಗೊತ್ತಾಯ್ತಲ್ವಾ. ಮಲ್ಚಿಂಗ್ನಲ್ಲಿ 3 ಟೈಪ್ಸ್ ಇದೆ. ಇನ್ನೊಂದು ಏನಂದರೆ ಕಲ್ ಮಲ್ಚಿಂಗ್, ಅಂದರೆ ಸ್ಟೋನ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನಾವು ಹಾಸಿಗೆ ಥರ ಹಾಕಿದರೆ ಅದಕ್ಕೆ ಸ್ಟೋನ್ ಮಲ್ಚಿಂಗ್ ಅಂತ ಹೇಳ್ತೀವಿ. ಇದು ಯಾವ ತಳಿದು ಇದು ಗಿಡ? ಇದು ನೋಡಿ ರಾಮಗಂಗಾ ತಳಿ. ರಾಮಗಂಗಾ ತಳಿನಾ? ಹಾಂ. ಎಷ್ಟು ವರ್ಷಕ್ಕೆ ಬರುತ್ತೆ ಇದು? 4 ವರ್ಷಕ್ಕೆ ಬರುತ್ತೆ. 4 ವರ್ಷಕ್ಕೆ ಬರುತ್ತೆ. 4 ವರ್ಷಕ್ಕೆ ಹೈಬ್ರಿಡ್ ವೆರೈಟಿ. ಒಳ್ಳೆ ನೀರು ಕ್ವಾಂಟಿಟಿ ಇರುತ್ತೆ. ಓಕೆ, ಹೌದಾ. ನೀವು ಆರಾಮಾಗಿ ಸ್ವೀಟ್ ಆಗಿರುತ್ತೆ ನೀರು. ಇದು 3 ಟೈಪ್ಸ್ ಇದೆ ಇದರಲ್ಲಿ. ಇದು ನೀರಿಗೂ ಬರುತ್ತೆ, ಎಳ್ನೀರಿಗೆ, ಆಮೇಲೆ ಕೊಬ್ಬರಿಗೂ ಬರುತ್ತೆ, ತೆಂಗಿನಕಾಯಿಗೂ ಬರುತ್ತೆ. ಸೊ ಹಾಗೆ ನಮಗೆ 3 ಟೈಪ್ಸ್ ಆಫ್ ಎಳ್ನೀರು. 3 in 1 ಅಂತ ಹೇಳ್ಬೋದು, ಆಲ್ ಇನ್ ಒನ್. ನೋಡಿ ಮಲ್ಚಿಂಗ್ದು ಈ ಥರ ಇದೆ ನೋಡಿ. ಹೌದಾ. ಬನ್ನಿ ಇನ್ನೂ ಬೇರೆ